ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನನ್ನ ಡೈಲಿ ಸೆಲ್ಫ್ ಕೇರ್ ರುಟೀನ್ ನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಏನ್ ಮಾಡ್ತೀವಿ, ಎಲ್ಲಾರನ್ನೂ ಕೇರ್ ಮಾಡ್ತೀವಿ, ಆದ್ರೆ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದು ಮರ್ತೇ ಬಿಡ್ತೀವಿ ಅಲ್ವಾ? ಸೊ ಹಾಗಾಗಿ ನಾನು ಫಸ್ಟ್ಲಿ ನನ್ನ ಡೇ ಸ್ಟಾರ್ಟ್ ಮಾಡೋದು ನನ್ನ ಸ್ಕಿನ್ ಕೇರ್ ಇಂದ. ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ನನ್ನ ಸ್ಕಿನ್ ಕೂಡ ತುಂಬಾನೇ ಗುಡ್ ಕಂಡೀಷನ್ ಅಲ್ಲಿ ಇರುತ್ತೆ, ನನಗೂ ಕೂಡ ಒಂದು ಗುಡ್ ಫೀಲ್ ಆಗುತ್ತೆ, ಹಾಗೆ ನನ್ನ ಸ್ಕಿನ್ ಕೂಡ ತುಂಬಾನೇ ರಿಫ್ರೆಶಿಂಗ್ ಆಗಿರುತ್ತೆ. ಸೊ ದಿನವೆಲ್ಲ ಆ ಸ್ಕಿನ್ ಅಲ್ಲಿ ತುಂಬಾ ಡರ್ಟ್ ಇಂಪ್ಯೂರಿಟಿ ಇರೋದ್ರಿಂದ ನನ್ನ ಸ್ಕಿನ್ ಅನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಹಾಗಾಗಿ ಅದನ್ನ ಕೇರ್ ಮಾಡ್ಕೊಂಡು ನೆಕ್ಸ್ಟ್ ಸೆಲ್ಫ್ ಕೇರ್ ರುಟೀನ್ ಬಂದು ನನ್ನ ಬಾಡಿನ ಹೈಡ್ರೇಟ್ ಮಾಡೋದು. ಸೊ ದಿನವೆಲ್ಲ ನಮ್ಮ ಬಾಡಿ ತುಂಬಾನೇ ಕೆಲಸ ಮಾಡಿರುತ್ತೆ, ಅದಕ್ಕೆ ಹೈಡ್ರೇಷನ್ ಆಗಿ ಬಾಡಿ ಇರಬೇಕು ಅಂತಂದ್ರೆ ದಿನದಲ್ಲಿ ಸ್ವಲ್ಪನಾದ್ರೂ ನೀರ್ನ ಕುಡಿಲೇಬೇಕಾಗುತ್ತೆ. ಅದಾದ್ಮೇಲೆ ಮೂಮೆಂಟ್ಸ್ ಅಂತ ಏನು ಮಾಡಲ್ಲ. ಸೊ ನಾರ್ಮಲ್ ಆಗಿ ಮನೆ ಕೆಲಸ, ಕ್ಲೀನಿಂಗ್ ಕೆಲಸ ಏನಿರುತ್ತೆ ಅದನ್ನ ಮಾಡ್ಕೊಂತೀನಿ. ಸೊ ನಾನು ಮೂಮೆಂಟ್ಸ್ ಅಂತ ಎಕ್ಸಸೈಸ್ ಏನು ಮಾಡಲ್ಲ, ಬಿಕಾಸ್ ಎಕ್ಸಸೈಸ್ ಎಲ್ಲ ಮಾಡಬೇಕು, ಸ್ಟ್ರೆಚಿಂಗ್ಸ್ ಎಲ್ಲ ಮಾಡಬೇಕು ಅಂದ್ರೆ ನಮಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ. ಒಬ್ರು ಟ್ರೈನರ್ ಅಥವಾ ಯಾರೋ ಇನ್ಸ್ಟ್ರಕ್ಟರ್ ಇದ್ರೆ ನಮ್ಗೆ ಅದನ್ನೆಲ್ಲ ಮಾಡ್ಬೋದು ಸುಮ್ನೆ, ಆಮೇಲೆ ನಾವೇನೆ ಪ್ರಾಬ್ಲಮ್ ಫೇಸ್ ಮಾಡೋದು. ಸೊ ಹಾಗಾಗಿ ಬೇಡ ಅಂತ ಅದನ್ನ ಮಾಡಲ್ಲ. ನೆಕ್ಸ್ಟ್ ಸೆಲ್ಫ್ ಕೇರ್ ಡೈಲಿ ರುಟೀನ್ ಅಲ್ಲಿ ನನ್ನ ಸೆಲ್ಫ್ ಕೇರ್ ಇರೋದು ನನ್ನ ಮೀ ಟೈಮ್. ಇದು ನೀವು ಜರ್ನಲಿಂಗ್ ಆದ್ರೂ ಮಾಡ್ಬೋದು, ಇಲ್ಲ ನೀವು ಸುಮ್ನೆ ಏನು ಮಾಡ್ದಲ್ಲಿ ಸುಮ್ನೆ ಕುತ್ಕೊಬಹುದು, ಇಲ್ಲ ಏನಾದ್ರೂ ಮೆಡಿಟೇಷನ್ ಆ ರೀತಿ ಮಾಡ್ಬೋದು. ಸೊ ನಾನು ಈ ರೀತಿ ಒಂದ್ ಕಪ್ ಕಾಫಿ ಅದ್ರ ಜೊತೆಗೆ ನನಗೆ ಬರುವಂತ ಥಾಟ್ಸ್ ಜೊತೆ ನಾನು ಆ ಟೈಮ್ ನ ಎಂಜಾಯ್ ಮಾಡ್ತೀನಿ. ಸುಮಾರು ಜನಕ್ಕೆ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತುಂಬಾನೇ ಸೆಲ್ಫಿಶ್ ಅಂತ ಅನ್ಕೊಂಡ್ಬಿಡ್ತಾರೆ. ಯಾವಾಗ ನಾವು ಖಾಲಿಯಾಗಿರ್ತೀವಿ, ಸೊ ಎಂಟಿನೆಸ್ ನಮ್ಮಲ್ಲಿ ಇದ್ದಾಗ ನಾವು ಬೇರೆ ಅವ್ರಿಗೆ ಬೋರ್ ಮಾಡೋದಿಕ್ಕೇನೆ ಆಗೋದಿಲ್ಲ. ಸೊ ಯಾವಾಗ ನೀವು ಎನರ್ಜೆಟಿಕ್ ಆಗಿ ಫುಲ್ ಫಿಲ್ ಆಗಿರ್ತೀರಾ, ಆಗ ಮಾತ್ರ ನಾವು ಇನ್ನೊಬ್ಬರಿಗೆ ಫಿಲ್ ಮಾಡ್ಬೋದು. ಪ್ರೀತಿ ಆಗಿರ್ಬೋದು, ಕೇರ್ ಆಗಿರ್ಬೋದು, ಒಂದು ಪಾಸಿಟಿವ್ನೆಸ್ ಆಗಿರ್ಬೋದು, ನಾವು ಫಿಲ್ ಇದ್ರೆ ಮಾತ್ರ ಬೇರೆಯವ್ರಿಗೆ ಫಿಲ್ ಮಾಡೋದಿಕ್ಕೆ ಸಾಧ್ಯ ಅಲ್ವಾ? ನೆಕ್ಸ್ಟ್ ದೇವ್ರ ಪೂಜೆ ಮಾಡೋದು, ಇದೊಂಥರ ನನ್ಗೆ ಒಂದು ಮೆಡಿಟೇಷನ್ ಇದ್ದಂಗೆ. ಇದು ಕೂಡ ನನಗೆ ಒಂದು ಎನರ್ಜಿ ಬೂಸ್ಟರ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಆ ನಂತರ ಯಾವ್ದಾದ್ರು ದೇವ್ರ ನಾಮ ಚಾಂಟ್ ಮಾಡೋದ್ರಿಂದ ನಮ್ಮಲ್ಲಿರೋ ನೆಗೆಟಿವ್ ಥಾಟ್ಸ್ ಎಲ್ಲ ಆಚೆ ಬಂದು ನಮ್ಗೆ ಒಂದು ಪೀಸ್ಫುಲ್ನೆಸ್ ನಾವು ಫೀಲ್ ಮಾಡ್ತೀವಿ. ಸೊ ಮುಂಚೆ ನನ್ನಲ್ಲಿ ತುಂಬಾ ನೆಗೆಟಿವ್ ಥಾಟ್ಸ್ ಇತ್ತು, ಸೆಲ್ಫ್ ಡೌಟ್ ಇತ್ತು. ಈ ರೀತಿ ಮಾಡ್ದಾಗಿಂದ ನಾನು ತುಂಬಾನೇ ಪೀಸ್ಫುಲ್ ಆಗಿ, ಹೋಲ್ ಡೇ ಎನರ್ಜೆಟಿಕ್ ಆಗಿ, ಪಾಸಿಟಿವ್ ಆಗಿ, ಖುಷಿಯಾಗಿ ನಾನು ನನ್ನ ಕೆಲಸನ ಮಾಡ್ಕೊಂಡು ಹೋಗೋದು ಅಬ್ಸರ್ವ್ ಮಾಡಿದೀನಿ. ಕೊನೆಯಲ್ಲಿ ನಮ್ಗೆ ಒಳ್ಳೆ ನ್ಯೂಟ್ರಿಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವತ್ತಿನ ದಿನ ಎಲ್ಲವಾಗ್ಲೂ ನಾವು ಸ್ಮೂದಿ ಮಾಡ್ಕೊಂಡು ಸಲಾಡ್ ಮಾಡ್ಕೊಂಡು ತಿನ್ನಕ್ಕಾಗಲ್ಲ ಅಲ್ವಾ, ಬೋರ್ ಆಗ್ಬಿಡ್ತೀವಿ. ಸೊ ಹಾಗಾಗಿ ಇವತ್ತು ಮಲ್ಟಿಗ್ರೇನ್ ದೋಸೆ, ಅದಕ್ಕೆ ಬೆಣ್ಣೆ ಮತ್ತೆ ಚಟ್ನಿ ಪುಡಿ ಹಾಕೊಂಡು ಗೀ ಪುಡಿ ದೋಸೆ ಮಾಡ್ಕೊಂಡು ತಿಂತಿದ್ದೀನಿ. ಅದ್ರ ಜೊತೆಗೆ ಒಂದು ಆಪಲ್ ಫೈಬರ್ ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆಪಲ್ ನ ಹೆಚ್ಕೊಂಡು ಅದ್ರ ಜೊತೆಗೆ ತಿಂತಾ ಇದ್ದೀನಿ. ಸೊ ಹೀಗೆ ನನ್ನ ಸೆಲ್ಫ್ ಕೇರ್ ರುಟೀನ್ ನಾನು ಡೈಲಿ ಮಾಡೋ ಅಂತದ್ದು. ಸೊ ನಾನು ಜಸ್ಟ್ ವಿಡಿಯೋಕ್ಕೋಸ್ಕರ ಇದನ್ನ ಮಾಡ್ತಾ ಇಲ್ಲ, ಡೈಲಿ ಮಾಡೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ನನ್ನ ಡೈಲಿ ಸೆಲ್ಫ್ ಕೇರ್ ರುಟೀನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಯಾವ್ದಾದ್ರು ವಿಡಿಯೋಸ್ ನಿಮ್ಗೆ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.